ನಮಸ್ತೆ ಎಲ್ಲರಿಗೂ. ನಾನಿವಾಗ ನಮ್ಮ ತುಮಕೂರು ಜಿಲ್ಲೆ ಸಿರಾ ತಾಲೂಕಿನ ಗಡಿ ಭಾಗ, ಅಂದರೆ ಇದು ಬಂದು ನಮ್ಮ ಈಗ ಸೀಮಾಂಧ್ರದ ಅನಂತಪುರ ಜಿಲ್ಲೆ ಮಡಕ್ಸಿರಾ ತಾಲೂಕಿಗೆ ಸೇರಿರುವಂಥ ಹೇಮಾವತಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀನಿ. ಇದು ಭಾಳ ಒಂದು ವಿಶೇಷವಾದ ಒಂದು ಗ್ರಾಮ, ಅಂದರೆ ಒಂದು ಒಂದು ಐತಿಹಾಸಿಕ ಪೂರ್ವಕವಾಗಿ ಭಾಳ ವಿಶೇಷತೆ ಉಳ್ಳಿರುವಂಥ ಒಂದು ಜಾಗ ಇದು. ಮತ್ತು ಈ ಸ್ಥಳೀಯವಾಗಿ ಒಂದು ಧಾರ್ಮಿಕತೆಯ ಒಂದು ಕೇಂದ್ರ ಕೂಡ ಆಗಿದೆ. ಭಾಳ ಒಳ್ಳೆಯ ದೇವಸ್ಥಾನ ಇದೆ ಇಲ್ಲಿ, ಮತ್ತು ಒಳ್ಳೆ ಆರ್ಕಾಲಜಿಕಲ್ ಸೈಟ್ ಇದು. ಅಂದರೆ ಒಳ್ಳೆಯ ಶಾಸನ ಇದೆ. ಅಂದರೆ ಇದು ಏನಂತಾರೆ, ನಮ್ಮ ಈ ನೊಳಂಬದ ಕಾಲದ ಒಂದು ರಾಜಧಾನಿ, 8ರಿಂದ 11ನೇ ಶತಮಾನದಲ್ಲಿ ನೊಳಂಬ ಗಂಗಾರ ಸಾಮಂತರಾದಂಥ ನೊಳಂಬರಿಗೆ ರಾಜಧಾನಿಯಾಗಿದ್ದಂತಹ ಒಂದು ಕೇಂದ್ರ. ಮತ್ತು ಆರ್ಕಾಲಜಿಗೆ ಮತ್ತು ಶಿಲ್ಪಕಲೆಗೆ ಇದು ಭಾಳ ಹೆಸರುವಾಸಿಯಾಗಿರುವಂಥ ಒಂದು ಜಾಗ ಕೂಡ ಆಗಿದೆ. ಬನ್ನಿ ತೋರಿಸ್ತೀನಿ ಏನೇನಿದೆ ವಿಶೇಷತೆ ಅಂತ ತಿಳ್ಕೊಳ್ಳೋಣ ಒಂದೊಂದಾಗಿ. ಇದು ಬಂದು ಆ ದೇವಸ್ಥಾನದ ಒಂದು ಪ್ರಾಂಗಣ, ಇಷ್ಟು ದೊಡ್ಡ ಒಂದು ಜಾಗದಲ್ಲಿದೆ. ಮತ್ತು ಇದು ಆರ್ಕಾಲಜಿಕಲ್ ಮ್ಯೂಸಿಯಮ್, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದು. ಮತ್ತು ಇದು ಬಂದು ದೇವಸ್ಥಾನ ಒಳಗಡೆ ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಅಂತ ಒಂದು ದೇವರಿದೆ. ಬನ್ನಿ ಒಳಗಡೆ ನೋಡೋಣ, ದೇವರ ದರ್ಶನ ಮಾಡೋಣ, ಮತ್ತು ಅದೇನು ವಿಶೇಷತೆ ಏನಿದೆ ದೇವಸ್ಥಾನದ್ದು ಮತ್ತು ಈ ಸ್ಥಳದ್ದು ತಿಳ್ಕೊಳ್ಳೋಣ. ಇದು ವರ್ಷಕ್ಕೊಂದು ಸತಿ ಜಾತ್ರೆ ನಡೆದಾಗ ಇಲ್ಲಿ ಅಗ್ನಿಗುಂಡ ನಡೆಯುತ್ತೆ. ಆ ಕೊಂಡದ ಒಂದು ಇದು ಇನ್ನೂ ಆ ಬೂದಿ ಹೇಗಿದೆ ನೋಡಿ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಪ್ರತಿ ವರ್ಷ. ಇದು ಬಂದು ಪುರಾತನವಾದ ಒಂದು ಗರುಡಗೊಂಬ ಥರ ಇದೆ. ಇದು ಬಂದು ದೇವರ ಒಂದು ದೇವಸ್ಥಾನದ ಒಂದು ಪ್ರವೇಶ. ಭಾಳ ಪುರಾತನವಾದ ಒಂದು ದೇವಸ್ಥಾನ ನೋಡಿ, ಈ ಥರ ಇದೆ. ಈ ಥರದ್ದು ಈ ದೇವಸ್ಥಾನದ ಇದೆಲ್ಲ ಭಾಳ ದೊಡ್ಡದಾಗಿದೆ ಪ್ರಾಂಗಣ. ಒಂಥರ ನಮ್ಮ ಹೇಗೆ ಇಲ್ಲಿ ನಮ್ಮ ಐವಾಳೆ ಆ ಥರ ಎಲ್ಲ ನೋಡ್ತೀವಲ್ಲ, ಆ ಥರ ಒಂದು ದೊಡ್ಡ ಒಂದು ದೇವಸ್ಥಾನ ಕಾಂಪ್ಲೆಕ್ಸ್ ಇರುವಂಥ ಒಂದು ಜಾಗ ಇದು. ಇದು ಬಂದು ಒಂಥರ ನಂದಿ ಮಂಟಪದ ಥರ ಇದೆ. ಎಲ್ಲ ಒಳ್ಳೆ ಉಬ್ಬು ಶಿಲ್ಪಗಳು ಇರೋವಂಥ ಕಂಬಗಳೆಲ್ಲ. ಮತ್ತು ಈ ಇದಕ್ಕೂ ಒಂದು ವಿಶೇಷತೆ ಇದೆ, ಆಮೇಲೆ ನಿಮ್ಗೆ ಹೇಳ್ತೀನಿ ಇದ್ರದ್ದು ಏನು ಅಂತ, ಈ ಕಂಬಗಳದ್ದು ವಿಶೇಷತೆ. ಈಗ ಒಳಗಡೆ ಹೋಗ್ಬರೋಣ ಇದೆ. ಈ ಒಂದು ದೇವಸ್ಥಾನದ ಒಂದು ವಿಶೇಷತೆ ಏನು ಅಂತಂದರೆ, ನಾವು ಈಶ್ವರನ ಮತ್ತು ಶಿವನ ಯಾವುದೇ ಕಾರಣಕ್ಕೂ ಮೂರ್ತಿ ರೂಪದ ಪೂಜೆಯನ್ನು ಮಾಡಲ್ಲ. ಎಲ್ಲ ಕಡೆಯೂ ಲಿಂಗದ ರೂಪದ ಪೂಜೆನೇ ಮಾಡ್ತಾರೆ. ಆದರೆ ಈ ದೇವಸ್ಥಾನ ಮತ್ತು ನೊಳಂಬರು ಈಶ್ವರನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ರು. ಅಂದರೆ ಅನಂತರ ಬೇಕಾದ್ರೆ ಶಿವಗಣಗಳಲ್ಲಿ ಆಗಿರುವಂಥ ವೀರಭದ್ರ ಸ್ವಾಮಿ ಆಗ್ಬೋದು, ಕಾಲಭೈರವ ಆಗ್ಬೋದು, ಅದು ಮೂರ್ತಿನ ಪೂಜೆ ಮಾಡ್ತಾರೆ. ಆದರೆ ಸಾಕ್ಷಾತ್ ಶಿವನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡಿರುವಂಥ ಒಂದೇ ಒಂದು ಸಂಸ್ಥಾನದ ಅಂದರೆ ಅವರು ನೊಳಂಬರು. ನೋಡ್ರಿ, ಇದೇ ಸಿದ್ದೇಶ್ವರ ಸ್ವಾಮಿ, ಭಾಳ ಭವ್ಯವಾದ ಮೂರ್ತಿ, ಕರಿಶಿಲೆ, ಭಾಳ ಚೆನ್ನಾಗಿದೆ, ರುಂಡಮಾಳೆ ಇದೆ, ಮತ್ತು ಜಡೆನೂ ಕೂಡ ಭಾಳ ವಿಶೇಷವಾದ ರೀತಿಯಲ್ಲಿದೆ. ಮೂರ್ತಿ ಮಾತ್ರ ಬಹಳ ಸುಂದರವಾಗಿದೆ, ಅದ್ಭುತವಾದ ಮೂರ್ತಿ. ಇದು ಸಿದ್ದೇಶ್ವರ ಸ್ವಾಮಿ ಒಂದು ದೇವಸ್ಥಾನದ ಪ್ರಾಂಗಣ. ಇಲ್ಲಿಂದ ನಮ್ಮ ಬಲಭಾಗಕ್ಕೆ ಆಚೆ ಬಂದರೆ ಇಲ್ಲಿ ಬಂದು ಕಾಲಭೈರವ ಅಲ್ವಾ, ಕಾಲಭೈರವ ಸ್ವಾಮಿ ದೇವಸ್ಥಾನ. ಮತ್ತು ಇಲ್ಲೊಂದು ಭೈರವದ ಪಕ್ಕ ಒಂದು ನಾಗಿಣಿದು ಒಂದು ಶಿಲ್ಪ ಇದೆ, ಭಾಳ ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ. ನಾಗ ಮತ್ತು ನಾಗಿಣಿದು ಒಂದು ಶಿಲ್ಪ ಇದೆ, ಭಾಳ ಚೆನ್ನಾಗಿದೆ. ಮತ್ತು ಬಲಗಡೆ ಒಂದು ದೇವಿ ವಿಗ್ರಹ. ಹಾಂ, ತಿಗಣೆ, ಹೌದು, ತಿಗಣೆ ದೇವರ. ತಿಗಣೆಗೂ ದೇವ್ರು ಇದೆಯಾ? ಹಾಂ, ಓಕೆ. ತಿಗಣೆ ಕಾಟ ಕಮ್ಮಿ ಆಗುತ್ತಾ? ಹಾಂ ಹಾಂ, ತಿಗಣೆ ಇನ್ನೂ ಏನಾದರೂ ಹಾಂ, ಓಕೆ, ತಿಗಣೆ ಇದೆ. ಓಕೆ, ಇದಿದೆ. ಮತ್ತು ಇಲ್ಲಿ ಹಿಂದಗಡೆ ಒಂದು ಇದಕ್ಕಿಂತ ಒಂದು ಹಳೆ ದೇವಸ್ಥಾನ ಹಿಂದಗಡೆ ಇದೆ. ಬನ್ನಿ ಅಲ್ಲಿ ಹೋಗೋಣ. ಅಂದರೆ ಈ ದೇವಸ್ಥಾನ ನೋಡಿದೆ, ಈ ಗೋಪುರ ಇದೆಯಲ್ಲ, ಇದರ ಹಿಂದಗಡೆ ಹಿಂಗೆ ಪಕ್ಕ ಹೋಗಬೇಕು, ಅಲ್ಲಿ ಹಳೆಯ ದೇವಸ್ಥಾನ ಇದೆ. ಇದಕ್ಕಿಂತ ಒಂದು ಪುರಾತನವಾದ ದೇವಸ್ಥಾನ ಅದು.
ನೋಡಿ, ಇದು ಒಂದು ಮೂರ್ತಿ ರೂಪದಲ್ಲಿ ಪೂಜೆ ಆಗ್ತಿರುವಂಥ ಒಂದು ದೇವಸ್ಥಾನದ ಪ್ರಾಂಗಣ. ಇದಾದಮೇಲೆ ಇಲ್ಲಿ ಹಿಂದಗಡೆ ಬಂದರೆ ಇಲ್ಲಿ ಒಂದು ದೇವಸ್ಥಾನ, ಅದಕ್ಕಿಂತ ಒಂದು ಪುರಾತನವಾದ ಒಂದು ದೇವಸ್ಥಾನ ಈ ಥರ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಕೂಡ ಇದೆ. ಈ ಕಾಂಪ್ಲೆಕ್ಸಲ್ಲಿ ಒಟ್ಟು ಒಂದು 4-5 ದೇವಸ್ಥಾನಗಳು ಇದ್ದಾವೆ. ಒಂದೊಂದು ಕಾಲಘಟ್ಟದಲ್ಲಿ ಕಟ್ಟಿರೋಂಥ ದೇವಸ್ಥಾನಗಳು. ಒಂದು ದೊಡ್ಡ ಶಿವನಂದಿ, ಈ ಥರ ಇದೆ. ಭಾಳ ದುನುಪಾದ ಶಿಲೆಯಿಂದ ಕೆತ್ತಿದ್ದಾರೆ. ಮತ್ತು ಈ ಗ್ರಾನೈಟ್ಗೂ ಭಾಳ ಒಂದು ವಿಶೇಷತೆ ಇದೆ. ಇದು ನಾವೆಲ್ಲ ನಿಮ್ಗೆ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಆಚೆ ಇದೆ ಏನಂತ. ಇದು ನಂದಿ ಮಂಟಪದಿಂದ ಈ ಥರ ಭಾಳ ಪುರಾತನವಾದ ಶಿವಲಿಂಗ ಇದೆ ಒಳಗಡೆ. ಮತ್ತು ಈ ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆನೂ ಈ ಕಿಟಕಿಗಳಿಗೆ ಇಲ್ಲಿ ನೋಡಿ, ಇದು ಈ ದೇವಸ್ಥಾನದ ಒಂದು ಶಿಲ್ಪಕಲೆಯ ವಿಶೇಷ. ಅಂದರೆ ಎಲ್ಲರೂ ಕಿಟಕಿಗಳಿಗೆ ಸರಳುಗಳ ಥರ ಸಿಂಪಲಾಗಿ ಇದು ಮಾಡಿದರೆ, ಇವರು ನಾಟ್ಯ ಕನ್ಯೆಯರು ಅವರ ಒಂದು ಇದನ್ನು ಕೆತ್ತಿದ್ದಾರೆ. ಮತ್ತು ಬಾಗಿಲು ನೋಡಿ ಈ ಥರ ಇದೆ, ಯಾವುದೋ ಒಂದು ಯುದ್ಧದ ಪ್ರಕರಣಗಳ ಥರ. ಅಂದರೆ ಇಲ್ಲಿ ಏನಂದರೆ, ಇಲ್ಲಿ ನೋಡಿ, ಇಲ್ಲಿ ತಲೆ ಬಾಗಿಲ ಮೇಲೆ ಅಷ್ಟದಿಕ್ಪಾಲಕರ ಒಂದು ಮೂರ್ತಿಗಳನ್ನು ಕೆತ್ತಿದ್ದಾರೆ. ಭಾಳ ಸುಂದರವಾಗಿದ್ದಾವೆ ಎಲ್ಲ ನೋಡಿ. ಮಧ್ಯದಲ್ಲಿ ಶಿವ ತಾಂಡವವಾಗಿ ಆಡ್ತಾ ಇರುವಂಥ ಒಂದು ಮೂರ್ತಿ ಇದೆ. ಆ ಕಡೆ 4 ಮತ್ತು ಈ ಕಡೆ 4, 8 ಅಷ್ಟದಿಕ್ಪಾಲಕರ ಒಂದು ಮೂರ್ತಿಗಳನ್ನು ಕೆತ್ತಿದ್ದಾರೆ ತಲೆಬಾಗಿಲಲ್ಲಿ. ಭಾಳ ವಿಶೇಷವಾಗಿದೆ. ನಾವೆಲ್ಲ ಗುಡಿಯಲ್ಲೂ ಲಕ್ಷ್ಮಿ ಆ ಥರ ನೋಡ್ತೀವಿ. ಇದೊಂದು ವಿಶೇಷವಾಗಿ ಒಂದು ಅಷ್ಟದಿಕ್ಪಾಲಕರು ಮತ್ತು ಶಿವನ ಒಂದು ದರ್ಶನ ಆಗ್ತಾ ಇದೆ ಇಲ್ಲಿ ಈ ಬಾಗಿಲ ಮೇಲೆ. ಬಾಗಿಲಲ್ಲೂ ಕೂಡ ಸಾಕಷ್ಟು ಒಂದು ಉಬ್ಬು ಶಿಲ್ಪಗಳು ಇದ್ದಾವೆ ನೋಡ್ರಿ. ಈ ಕಿಟಕಿಗಳದ್ದು ಇದೊಂದು ಇಲ್ಲಿ ವಿಶೇಷವಾಗಿರುವಂಥ ಒಂದು ಇದು ಕಿಟಕಿ ಸರಳುಗಳ ಬದಲು ಈ ಥರ ಹಾಕಿದ್ದಾರೆ. ಈ ಕಡೆ ಒಂದು ಸೂರ್ಯನಾರಾಯಣನ ವಿಗ್ರಹ ಥರ ಇದೆ, ಅಥವಾ ಬ್ರಹ್ಮನ, ಓಕೆ, ನಾರಾಯಣನ ವಿಗ್ರಹನ ಬ್ರಹ್ಮನ ವಿಗ್ರಹನ ಈ ಥರ ಬಂದಿದೆ. ಇಲ್ಲಿ ಒಂದು ಹೂ ಚಿತ್ತಾರ ಹಾಕಿದ್ದಾರೆ. ಇಲ್ಲಿ ಗಜಪಡೆ, ಮತ್ತು ಇಲ್ಲೊಂದು ನರ್ತನ ಮಾಡ್ತಿರೋದು, ಮೇಲ್ಗಡೆ ವೀಣೆ, ಮಧ್ಯದಲ್ಲಿ ನರ್ತನ, ತಮಟೆ ಇದೆ ಪಕ್ಕದಲ್ಲಿ. ಇಲ್ಲಿ ತಬಲ ನುಡಿಸ್ತಾ ಇದ್ದಾರೆ. ಆಚೆ ಈಚೆ ಆನೆ ಸವಾರಿ ಮಾಡ್ತಿರೋವಂಥ ಒಂದು ಕಿಟಕಿಯ ಸರಳಿದು. ಆ ಕಪ್ಪು ಶಿಲೆದು ಎಷ್ಟು ಫೈನ್ ಫಿನಿಶಿಂಗ್ ಬರುತ್ತೆ ಅಂದರೆ ಈ ನಂದಿನೇ ಸಾಕ್ಷಿ. ಭಾಳ ನುಣುಪಾದ ಫಿನಿಶಿಂಗು ಮತ್ತು ಚಿಕ್ಕ ಡೀಟೇಲ್ಡೂ ನಾವು ಭಾಳ ಚೆನ್ನಾಗಿ ಕೆತ್ತಬಹುದಾದಂಥ ಒಂದು ಕಲ್ಲು ನೋಡಿ. ಈ ಥರ ಇದೆ ಎಂಟ್ರೆನ್ಸು. ಇದು ಕಪ್ಪು ಶಿಲೆದಿದು. ಮತ್ತು ಇಲ್ಲಿ ಒಳಗಡೆ ಬಂದರೆ ನೋಡಿ ಈ ಥರ ಇದೆ ಶಿವಲಿಂಗ. ಮತ್ತು ಇಲ್ಲಿ ನಾನು ಹೇಳ್ದಂಗೆ ಮೇಲ್ಗಡೆ ಎಲ್ಲ ನಿಮಗೆ ವೈಟ್ ಗ್ರನೈಟದು, ಇದು ಮಾತ್ರ ನಿಮಗೆ ಕಪ್ಪು ಶಿಲೆದು ಪಿಲ್ಲರ್ಸು ನೋಡಿ. ಅಂದರೆ ಈ ಕಲ್ಲು ಭಾಳ ಸ್ಟ್ರಾಂಗ್ ಇರುತ್ತೆ ಅಂತ. ಎಲ್ಲ ಕಡೆನೂ ಅಷ್ಟೇ ಕಪ್ಪು ಶಿಲೆ ಇದಕ್ಕೆ ಇದನ್ನು ಪಿಲ್ಲರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ ಈ ದೇವಸ್ಥಾನದಲ್ಲಿ. ವಾಸ್ತುಶಿಲ್ಪದ್ದು ಒಂದು ಹೆಡ್ ಕ್ವಾರ್ಟರ್ ಇದ್ದಂಗೆ ಇದೆ ಆಗಿನ ಕಾಲದಲ್ಲಿ ನೋಡಿ. ಈ ಥರ ಇದೆ ದೇವಸ್ಥಾನ. ಗಣಪತಿ ಇದೆ ನೋಡಿ. ಬಾಗಿಲು ಫುಲ್ಲು ಕಪ್ಪು ಶಿಲೆಯಲ್ಲಿ ಕೆತ್ತಿದ್ದಾರೆ. ಮತ್ತು ವಿಗ್ರಹ ಕೂಡ
ಕಪ್ಪು ಶಿಲೆ ಇದು ಈ ಥರ ಇದೆ. ಭಾಳ ದೊಡ್ಡ ಒಂದು ಈಶ್ವರ ಲಿಂಗ. ಇಲ್ಲೊಂದು ಈ ಶಿಲೆಯಲ್ಲಿ ಈಶ್ವರ ಮತ್ತು ಪಾರ್ವತಿ ಕೂತಿದ್ದಾರೆ. ಇಲ್ಲಿ ನೋಡಿ, ಇದೊಂದು ವೆಂಟಿಲೇಷನ್ಗೋಸ್ಕರ ಒಂದು ಆಗಿನ ಕಾಲದಲ್ಲಿ ಒಂದು ಗವಾಕ್ಷಿ ಬಿಟ್ಟಿದ್ದಾರೆ. ನಾವು ಆಚೆಯಿಂದ ನೋಡಿದ್ರೆ ನೋಡಿ ನಮಗೊಂಥರ ಶಿಲ್ಪಕಲೆ ಕಾಣಿಸ್ತಲ್ಲ. ಇಲ್ಲಿ ನೋಡಿ ಮಾಮೂಲಿ ನಿಮಗೆ ಜಸ್ಟ್ ರಂಧ್ರಗಳ ಥರನೇ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ, ಇದು ನಾಟ್ಯದ್ದು, ಅಲ್ಲಿ ನಾಟ್ಯದ್ದು ಶಿಲೆ ಇತ್ತಲ್ಲ ಆ ಥರದ್ದು ಇದು. ಇದೊಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಿಂದ ಆಚೆ ಬಂದರೆ ಇಲ್ಲಿ ಪಕ್ಕದಲ್ಲಿ ಇದಕ್ಕಿಂತ ಒಂದು ಪುರಾತನವಾದ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲೂ ಸೇಮ್ ಅಷ್ಟೇ. ಈ ಸುತ್ತಮುತ್ತ ಬೇರೆ ಕಲ್ಲುಗಳು ಇಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ಈ ತಲೆ ಬಾಗಿಲಿಗೆ ಮಾತ್ರ ಬಾಗಿಲು ಫ್ರೇಮು ಪಟ್ಟಿಗೆ ಕಪ್ಪು ಶಿಲೆ ಯೂಸ್ ಮಾಡಿದ್ದಾರೆ. ಆಚೆ ಈಚೆ ದ್ವಾರಪಾಲಕರಿದ್ದಾರೆ ಮತ್ತು ನಿಮಗೆ ಶಿಲ್ಪಗಳಿದ್ದಾವೆ. ಒಳಗಡೆ ಹೋದರೆ ಈ ಥರ ಈ ಪಿಲ್ಲರ್ಸು, ಇವು ಓಲ್ಡ್ ಪಿಲ್ಲರು ನೋಡಿ ಯಾವ ಥರ ನುಣುಪಾಗಿದೆ ಕಲ್ಲು, ಭಾಳ ಫೈನ್ ಫಿನಿಶಿಂಗ್ ಇದೆ ನೋಡಿ. ಈ ಗ್ರಾನೈಟ್ಸ್ ಬೇರೆ. ಈ ಥರ ಇದೆ. ಇಲ್ಲೂ ಫ್ರೇಮ್ಗೆ ಈ ಥರ ಕಟ್ಟಿದ್ದಾರೆ. ಒಳಗಡೆ ಈಶ್ವರಲಿಂಗ ಈ ಥರ ಇದೆ. ಸ್ವಲ್ಪ ವಿಸಿಬಿಲಿಟಿ ಕಮ್ಮಿ ಇದೆ ಇಲ್ಲಿ, ಅದಕ್ಕಾಗಿ ಸ್ವಲ್ಪ ಇದು. ಮತ್ತು ನನ್ನ ಪ್ರಕಾರ ಇದು ಏನಾಗಿದೆ ಅಂದರೆ ಜಸ್ಟ್ ಒಂದು ಮಂಟಪ ಥರ ಇತ್ತೇನೋ ಮುಂಚೆ. ಅಂದರೆ ಈ ಕಲ್ಲುಗಳಿದಾವಲ್ಲ ನೋಡಿ, ಈಗ ಈ ಥರ ಕಲ್ಲು ನೋಡಿ, ಈ ಕಲ್ಲುಗಳು, ಈ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಕೇರಿ ಈ ಕಟ್ಟಡ ಸ್ವಲ್ಪ ಲೇಟೆಸ್ಟಾಗಿ ರೀಸೆಂಟಾಗಿ ಕಟ್ಟಿರೋಂಥ ಕಟ್ಟಡ ಥರ ಕಾಣಿಸ್ತಿದೆ. ಮುಂಚೆ ಇದು ಫುಲ್ ಇದು ಓಪನ್ ಮಂಟಪದ ಥರನೇ ಇತ್ತೇನೋ. ಇದು ಓಪನ್ ಮಂಟಪ ಮತ್ತು ಶಿವಲಿಂಗ ಅಲ್ಲಿ ಒಳಗಡೆ ಆ ಥರ ಇದ್ದಿದ್ದಕ್ಕೆ ಇವರು ತದನಂತರ ನೋಡ್ರಿ ಈ ಕಲ್ಲು ಹಾಕಿ ಕಟ್ಟಿದ್ದಾರೆ. ಈ ದೇವಸ್ಥಾನದಲ್ಲೂ ಮುಂದಗಡೆ ನಂದಿ ಇದೆ. ಇಲ್ಲಿ ನೋಡಿ, ಇದು ಬಿಳಿ ಕಲ್ಲಿನಲ್ಲಿ ಕತ್ತಿರೋವಂಥ ನಂದಿ. ಅದು ಕಪ್ಪು ಶಿಲೆದಿತ್ತು, ಇದು ಬಿಳಿ ಬಳಪದ ಕಲ್ಲು. ಮುಟ್ಟಿದ್ರೆ ಒಳ್ಳೆ ಮೆಟಲ್ ಮುಟ್ದಂಗೆ ಆಗ್ತಾ ಇದೆ ಅಷ್ಟು. ಎಲ್ಲ ಶಿವಲಿಂಗಗಳು ಮತ್ತು ನಂದಿ ಎಲ್ಲ ಭಾಳ ದೊಡ್ಡ ದೊಡ್ಡ ಒಂದು ಆಕಾರ ಇರುವಂಥ ಅಂಥದ್ದು ನೋಡಿ. ಶಿವಲಿಂಗ ಇವೆಲ್ಲ ಸಿಕ್ಕಿರೋದು ರ್ಯಾಂಡಮ್ ಆಗಿ. ಇಲ್ಲಿ ಎಲ್ಲಿ ನಿಮಗೆ ಪಾಯ ತೆಗಿಯೋಕೆ ಹೋದ್ರೂ ಕೂಡ ನಿಮಗೆ ಶಿವಲಿಂಗ ಸಿಗುವಂಥ ಇದು. ಮತ್ತು ಇದೊಂದು ಆಚೆಗೆ ಒಂದು ದಾರಿ ಥರ ಇದೆ. ನಾನು ಹೇಳ್ದಂಗೆ ಆ್ಯಸ್ ಯೂಶ್ವಲ್ಲು ಮೇಲೆ ಎಲ್ಲ ಬಿಳಿ ಶಿಲೆ, ಪಿಲ್ಲರ್ಸಿಗೆ ಮಾತ್ರ ಕಪ್ಪು ಶಿಲೆ ಹಾಕಿ ಕಟ್ಟಿದ್ದಾರೆ. ಈ ಕಡೆ ಇದೆ ಅಲ್ಲಿ ಅದೊಂದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ, ಅದು ಭಾಳ ಹಳೆ ದೇವಸ್ಥಾನ. ಇವೆಲ್ಲದಕ್ಕಿಂತ ಪುರಾತನವಾದ ದೇವಸ್ಥಾನ ಇದು. ನೋಡಿ ನಮ್ಮ ಕಾಂಪ್ಲೆಕ್ಸ್ ಒಳಗಡೆ ಇರೋ ದೇವಸ್ಥಾನ ಇದು. ಆಚೆ ಇರೋದು ಇದಕ್ಕಿಂತ ಪುರಾತನವಾದ ದೇವಸ್ಥಾನ, ಅದು ಕಾಶಿ ವಿಶ್ವನಾಥ. ಸ್ವಲ್ಪ ಬನ್ನಿ ಅಲ್ಲಿ ಹೋಗೋಣ. ದೇವಸ್ಥಾನ ಕಾಂಪ್ಲೆಕ್ಸ್ ನೋಡಿ ಹೇಗೆ ಕಾಣಿಸ್ತಾ ಇದೆ. ಮತ್ತು ಆ ದೇವಸ್ಥಾನದ ಒಂದು ತಾರಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವೀಗ ಕಾಶಿ ವಿಶ್ವನಾಥ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಬಲ್ಗಡೆ ಎಷ್ಟು ದೊಡ್ಡ ಒಂದು ಶಿವಲಿಂಗ ಇದೆ, ಪೀಠ ಸಮೇತನೂ ಕೂತಿದೆ ನೋಡಿ, ಭಾಳ ಚೆನ್ನಾಗಿದೆ. ಹತ್ತಿರದಲ್ಲಿ ಬಂದೆ. ಇಲ್ಲಿ ನೋಡ್ರಿ ಹೇಗೇನು ಮೇಲೆ ಎಲ್ಲ ನಿಮಗೆ ನಾರ್ಮಲ್ ಗ್ರಾನೈಟ್ಸು, ಪಿಲ್ಲರ್ ಮಾತ್ರ ಬ್ಲ್ಯಾಕ್ ಗ್ರಾನೈಟ್ ಈ ಥರ ಇದೆ. ಮತ್ತು ಶಿವನಂದಿನೂ ಕೂಡ ಬ್ಲ್ಯಾಕ್ ಗ್ರಾನೈಟಲ್ಲಿ ಕೆತ್ತಿದ್ದಾರೆ. ನಂದಿಗೂ ಅಭಿಷೇಕ ನಡೀತಿತ್ತೇನು ನೋಡಿ. ಇಲ್ಲಿಂದ ಅದಕ್ಕೂ ಒಂದು ಹೋಗಿದೆ. ವಾವ್, ಪಪ್ಪ ಭಾಳ ಹಾರ್ಡ್ ಇದೆ ಸ್ಟೋನ್, ಭಾಳ ನುಣುಪಾದ ಒಂದು
ಸ್ಟೋನು ಈ ಥರ ಇದೆ. ಏನಿದೇನು ಉಕ್ಕಿಂದ ಥರ ಇದೆ ಫೀಲ್. ಇಲ್ಲಿ ದಿಕ್ಪಾಲಕರು ಆನೆ ಮೇಲೆ ಕೂತಿದ್ದಾರೆ. ಬಲಗಡೆದಿಲ್ಲ, ಆಚೆದು ಹೋಗಿದೆ, ಈ ಕಡೆ ಮಾತ್ರ ಇದ್ದಾರೆ. ಇದು ಕಂಬ. ಮತ್ತು ನಾನು ಆ ದೇವಸ್ಥಾನದಲ್ಲಿ ತೋರಿಸ್ದಂಗೆ ಇದು ಕೂಡ ಒಂದು ಮಂಟಪದ ಒಂದು ರೂಪದಲ್ಲಿತ್ತು. ಅದಕ್ಕೆ ಗೋಡೆ ಕಟ್ಟಿದ್ದಾರೆ. ಇದಕ್ಕೆ ನೋಡಿ ಈ ಥರ ಓಪನ್ ಆಗೇ ಬಿಟ್ಟಿದ್ದಾರೆ. ಅಂದರೆ ಇವೆಲ್ಲ ಹಳೆ ದೇವಸ್ಥಾನಕ್ಕೆ ಅವರು ಫುಲ್ ಫ್ಲಡ್ಜಾಗಿ ಕಟ್ಟಿರಲಿಲ್ಲ, ಈ ಥರ ಜಸ್ಟ್ ಮಂಟಪದ ಥರ ಇತ್ತು. ಅಲ್ಲಿ ಮಂಟಪ ಏನು ಮಾಡಿದ್ದಾರೆ, ಈ ಕಡೆ ಫುಲ್ ಹಿಂಗೆ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೂ ಕವರ್ ಮಾಡಿಲ್ಲ. ಎಲ್ಲ ಫ್ರೇಮ್ಗಳೆಲ್ಲ ನೋಡಿ ಈ ಥರ ಬ್ಲ್ಯಾಕ್ ಗ್ರಾನೈಟು, ಬೇಕಿದೆಲ್ಲ ನಾರ್ಮಲ್ಲು. ಇದು ಬಂದು ಕಾಶಿ ವಿಶ್ವನಾಥ ಸ್ವಾಮಿ, ಭಾಳ ದೊಡ್ಡ ಲಿಂಗನೇ ಇದು ಕೂಡ. ಅಲ್ಲಿ ನೋಡ್ದಂಗೆ ಇಲ್ಲಿ ನೋಡಿ ಬ್ಲ್ಯಾಕ್ ಗ್ರಾನೈಟು. ಮತ್ತು ಇಲ್ಲೆಲ್ಲ ಸೆಂಟ್ರ್ ಪಿಲ್ಲರ್ಸ್ಗೆಲ್ಲ ಬ್ಲ್ಯಾಕ್ ಗ್ರಾನೈಟ್ಸ್ನ ಯೂಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಉಬ್ಬು ಶಿಲ್ಪ ಇರುವಂಥ ಒಂದು ಕಂಬಗಳಿದ್ದಾವೆ. ನೋಡಿ ನಂದಿ ಮೇಲೆ ಕೂತಿರೋದು. ನೋಡಿ ಈ ದೇವಸ್ಥಾನ ಆದಮೇಲೆ ಇದ್ರ ಪಕ್ಕ ನೋಡಿರಿ ಇಷ್ಟು ದೊಡ್ಡ ಒಂದು ಈಶ್ವರಲಿಂಗ ಇದೆ. ಈ ಊರಲ್ಲೆಲ್ಲ ಈ ಥರದ್ದು ಸಾಕಷ್ಟು ಈಶ್ವರಲಿಂಗಗಳು ಪತ್ತೆ ಆಗ್ತವೆ ಎಲ್ಲ ಕಡೆಯೂ. ಅದು ಆ ಕಡೆದು ದೇವಸ್ಥಾನದ ಒಂದು ಕಾಂಪ್ಲೆಕ್ಸು. ಇಲ್ಲಿ ನೋಡಿ ಈಶ್ವರಲಿಂಗ ಸ್ವಲ್ಪ ಭಿನ್ನ ಆಗಿದೆ ಮೇಲ್ಗಡೆ ನೆತ್ತಿ ಮೇಲೆ. ನೋಡ್ರಿ ಈ ಕಡೆಯಿಂದ ಈ ಥರ ಟೆಂಪಲ್ ಕಾಂಪ್ಲೆಕ್ಸು ಈ ಥರ ಕಾಣಿಸುತ್ತೆ. ಭಾಳ ಐತಿಹ್ಯ ಇರೋವಂಥ ಒಂದು ಸ್ಥಳ. ಮತ್ತು ಈ ದೇವ್ರಿಗೂ ಭಾಳ ಶಕ್ತಿ ಇದೆ ಅಂತ ಹೇಳ್ತಾರೆ. ಮತ್ತು ಇದೇ ಕೂಡ ಸಿದ್ದೇಶ್ವರ ಸ್ವಾಮಿ ಈ ಭಾಗದ ಒಂದು ದೈವ, ಒಂದು ಜನಪದ ದೈವನೂ ಹೌದು, ಪುರಾತನವಾದ ಒಂದು ದೈವನೂ ಹೌದು. ಮೇಲ್ಗಡೆ ನೋಡಿ ಕಳಶ ಹೆಂಗೆ ಕಾಣಿಸ್ತಾ ಇದೆ. ಇದು ಬಂದು ದೇವಸ್ಥಾನದ ಒಂದು ಕಾಂಪ್ಲೆಕ್ಸ್. ಇದು ಎಷ್ಟು ದೊಡ್ಡದು.